ಹಲೋ ನಮಸ್ತೆ, ಹೊಸ ರೆಸಿಪಿಗೆ ಸ್ವಾಗತ. ಈಗ ನಾನು ಫಾರಂ ಕೋಳಿ ಅಥವಾ ಮೊಟ್ಟೆ ಕೋಳಿ ಸಾರನ್ನು ಹೇಗೆ ಮಾಡುವುದಂತ ತೋರಿಸಿಕೊಡ್ತೀನಿ. ನಾನು ಇಲ್ಲಿ ಒಂದು ತೆಂಗಿನಕಾಯಿಯನ್ನು ತುರಿದು ಇಟ್ಕೊಂಡಿದ್ದೀನಿ. ಒಂದು 20 ಒಣಮೆಣಸಿನಕಾಯಿಯನ್ನು ಉರಿಯಬೇಕು. ಈಗ ತೆಂಗಿನ ತುರಿಯನ್ನು ಒಣಮೆಣಸಿನಕಾಯಿಯನ್ನು ನುಣ್ಣಗೆ ರುಬ್ಬಿಕೊಳ್ಳಬೇಕು. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಟ್ ಮಾಡಿದಂಥ 3 ಈರುಳ್ಳಿಯನ್ನು ಫ್ರೈ ಮಾಡಬೇಕು. ಈರುಳ್ಳಿ ಫ್ರೈ ಆದ ನಂತರ ಸಿಪ್ಪೆ ಸುಲಿದ 2 ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಕಬೇಕು. ಬೆಳ್ಳುಳ್ಳಿ ಫ್ರೈ ಆದ ನಂತರ ಒಂದು ತುಂಡು ಸಣ್ಣಗೆ ಹೆಚ್ಚಿರುವ ಶುಂಠಿ ಹಾಕಬೇಕು. ಆನಂತರ ಸಣ್ಣಗೆ ಹೆಚ್ಚಿರುವ 3 ಟೊಮೆಟೊ ಹಣ್ಣನ್ನು ಹಾಕಬೇಕು. ಟೊಮೆಟೊ ಫ್ರೈ ಆದ ನಂತರ ಒಂದು 6 ಲವಂಗ, 2 ಚಕ್ಕೆ, 2 ಸ್ಪೂನ್ ಕರಿಮೆಣಸನ್ನು ಹಾಕಿ ಫ್ರೈ ಮಾಡಬೇಕು. ಆನಂತರ 1 ಸ್ಪೂನ್ ಗಸಗಸೆ ಹಾಕಿ ಫ್ರೈ ಮಾಡಬೇಕು. ಕೊನೆಯದಾಗಿ 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ಸೊಪ್ಪನ್ನು ಹಾಕಿ ಫ್ರೈ ಮಾಡಬೇಕು. ಬಿಸಿ ಆರಿದ ನಂತರ 2 ಸ್ಪೂನ್ ಧನಿಯಾ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನೀಗ ತಣ್ಣಗಾಗಲು ಬಿಡಬೇಕು. ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಬೇಕು. ಈಗ ಮಸಾಲೆ ಎಲ್ಲವನ್ನು ರುಬ್ಬಿಕೊಂಡು ಇಟ್ಟುಕೊಂಡಿದ್ದೀನಿ. ಈಗ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕರಿಬೇವು ಸೊಪ್ಪನ್ನು ಹಾಕಬೇಕು. ನಂತರ 2 ಕಟ್ ಮಾಡಿದಂಥ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನಾನು 2 kg ಚಿಕನನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೀಗ ಕುಕ್ಕರಿಗೆ ಹಾಕಿ ಫ್ರೈ ಮಾಡಬೇಕು. ಫ್ರೈ ಮಾಡುವ ಮೊದಲು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಾನಿಲ್ಲಿ ಕಲ್ಲುಪ್ಪನ್ನು ತಗೊಂಡಿದ್ದೀನಿ. ನಿಮಗೆ ಬೇಕಂದರೆ ಪುಡಿ ಉಪ್ಪನ್ನು ಹಾಕಬಹುದು. ಆನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಆಗಲು ಬಿಡಬೇಕು.
ಈಗ 1 ಸ್ಪೂನ್ ಅರಸಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾವು 2ನೇ ಸಲ ರುಬ್ಬಿಕೊಂಡಿದ್ದಂತಹ ಮಸಾಲೆಯನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಕುದಿಯಲು ಶುರುವಾದಾಗ ಮೊದಲು ರುಬ್ಬಿದಂಥ ಮಸಾಲೆಯನ್ನು ಹಾಕಬೇಕು. ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೊನೆಯದಾಗಿ ಕೋಳಿ ಮೊಟ್ಟೆ ಮತ್ತು ಭಂಡಾರವನ್ನು ಹಾಕಬೇಕು. ಹಾಕಿದ ನಂತರ ಮುಚ್ಚಳ ಮುಚ್ಚಿ 1 ವಿಷಲು ಕೂಗಬೇಕು. ನಮ್ಮದು ಪ್ರೆಸ್ಟೀಜ್ ಕುಕ್ಕರ್ ಆದ್ದರಿಂದ 1 ವಿಷಲು ಸಾಕಾಗುತ್ತದೆ. ಈಗ ಫಾರಂ ಕೋಳಿ ಸಾರು ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.